ಸೊ ತಮಿಳ್ನಾಡಲ್ಲಿ ಬೆಂಗಳೂರಷ್ಟು ಹ್ಯಾಪ್ನಿಂಗ್ ಪ್ಲೇಸಸ್ ಜಾಸ್ತಿ ಇಲ್ಲ ಆಯಿತಾ, ವೀಕೆಂಡ್ಸ್ಗಳಲ್ಲಿ ವಿಸಿಟ್ ಮಾಡುವಂಥದ್ದು 1 day ಸ್ಟೇ ಔಟ್ 2 day ಅಂತ. ಸೊ ಏನೇನು ನಿಯರ್ ಬೈ ಇದೆ ಆಲ್ಮೋಸ್ಟ್ ನಾವು ನೋಡಿಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಇವಾಗ ಏನಾದರೂ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ನಾವು ಇಲ್ಲಿ ಹೊರಟಿದ್ದೀವಿ. ಸೊ ಈ ಸ್ಟ್ರೀಟ್ ನೋಡ್ತಾ ಇದ್ರೆ ಸ್ವಲ್ಪ ಬ್ಯಾಂಗ್ಳೂರ್ ವೈಬ್ ಕೊಡುತ್ತೆ. ಸೊ ಇಲ್ಲಿ ಫ್ಲೈಓವರ್ ಕೂಡ ನೋಡಿ ಎಷ್ಟು ಸ್ವಲ್ಪ ಕೆಳಗಡೆ ಇದೆ ಅಲ್ವಾ. ಲೆಟ್ಸ್ ಗೋ. ಐ ಥಿಂಕ್ ವಿ ಆರ್ ವಿಸಿಟಿಂಗ್ ಟುಡೇ ಅಗೇನ್ ಮೆರಿನಾ ಮಾಲ್, ಅಲ್ಲ ಸಾರಿ ಮರೀನಾ ಬೀಚ್. ಸೊ ತುಂಬ ಕ್ರೌಡೆಡ್ ಆಗಿರುವಂತಹ ಪ್ಲೇಸ್ ಇದು. ಮತ್ತೆ ಮತ್ತೆ ಅಲ್ಲಿಗೆ ಬರ್ತೀವಿ ಯಾಕಂದರೆ ಸ್ವಲ್ಪ ಒಳ್ಳೆ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ ಮೋಸ್ಟ್ ಆಫ್ ದ ಟೈಮ್. ಸೊ ಬೇರೆ ಏನೋ ಆಪ್ಷನ್ ಇಲ್ಲ, ಬೀಚನ್ನು ನೋಡಬೇಕು. ಕೋಸ್ಟಲ್ ಲೈನಲ್ಲಿ ಇರೋದ್ರಿಂದ ಮರೀನಾ ಬೀಚನ್ನು ಎಂಜಾಯ್ ಮಾಡೋಣ. ತುಂಬ ಲಾಂಗೆಸ್ಟ್ ಆದ ಬೀಚ್. ತುಂಬ ಸಲ ಇದ್ರ ಮೇಲೆ ವ್ಲಾಗು ಕೂಡ ಮಾಡಿದ್ದೀನಿ. ನೋಡಿ ಎಷ್ಟು ಕ್ರೌಡೆಡ್ ಆಗಿದೆ. ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಸ್ಪೇಸ್ ಸಿಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಕ್ರೌಡೆಡ್ ಇದೆ ಇವತ್ತು. Hello, hello cutie pie. Cheers, cheers. Bye, hi, hi. ಮತ್ತೊಂದ್ಸಲ ಬಂದಿದ್ದೀವಿ ವೀಕೆಂಡ್ ಬೀಚ್ಗೆ. ಮರೀನಾ ಬೀಚ್ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಬೆಳಕಲ್ಲಿ ಬಂದು ಪಾರ್ಕಿಂಗ್ ಸಿಗದೆ ಕತ್ಲಲ್ಲಿ ನೋಡೋ ಪರಿಸ್ಥಿತಿ. ಅಂಪಾ ಮಾಲ್ ಅನ್ನು ನೋಡಿ, ಸ್ಕೈ ವಾಕ್ ಅಂಪಾ ಮಾಲ್ ಫೈನಲಿ ರೆಡಿ ಆಗಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ ಟಿ ನಗರ, ಕಾಮನ್ ಶಾಪಿಂಗ್ ಸ್ಟ್ರೀಟ್ ಆಫ್ ಚೆನ್ನೈನ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಸೊ ಇದು ಟಿ ನಗರ್ ಚೆನ್ನೈ ಶಾಪಿಂಗ್ ಸ್ಟ್ರೀಟ್ ಆಫ್ ಚೆನ್ನೈನ ಎಕ್ಸ್ಪ್ಲೋರ್ ಮಾಡುವಂತಹ ಸಮಯ ಇವಾಗ. ನೋಡೋಣ ಯಾವ ಥರ ಇದೆ ಅಂತ. ವಾಲ್ಯೂಮ್ ಕಡಿಮೆ ಮಾಡೋರು. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಚೆನ್ನೈಯಲ್ಲೂ ಕೂಡ. ಮಳೆಯಲ್ಲಿ ನಾವು ಟಿ ನಗರನ್ನ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಅನ್ಫಾರ್ಚುನೇಟ್ಲಿ ಯಾವುದೇ ಸ್ಟ್ರೀಟ್ ಶಾಪ್ ಕಾಣಿಸ್ತಾ ಇಲ್ಲ. ಕೆಲವೊಂದು ಶಾಪ್ಸ್ಗಳಿದೆ, ಫುಡ್ ಸ್ಟಾಲ್ಸ್ ಎಲ್ಲ ಇದೆ. ಅದೇ ಮ್ಯಾಕ್ಸ್ ವೆಸ್ಟ್ ಸೈಡ್ ಜೋಡಿಯೋ ಶಾಪ್ಸು, ಅದೇ ನಾರ್ಮಲ್ಸ್ ಅದೇ ನೋಡಿದ್ವಿ. Let's go to mall now. No, down, left. ಟ್ರೈನನ್ನ ಎಂಜಾಯ್ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಯಾಕೆ ಬಂದಿದ್ದೀರಾ ಇಲ್ಲಿ ಚೆನ್ನೈಗೆ? ಶಾಪಿಂಗ್ ಮಾಡೋಣ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ವಿ ಟಿ ನಗರ್. ಬಟ್ ಮಳೆಯಿಂದ ಯಾವುದು ಸ್ಟ್ರೀಟ್ ಶಾಪ್ಸ್ ಕಾಣಿಸಿಲ್ಲ. ಸುಮ್ಮನೆ ಇವಾಗ ಮಾಲಿಗೆ ಹೋಗೋಣ, ಎಕ್ಸ್ಪ್ಲೋರ್ ಮಾಡೋಣ, ಶಾಪಿಂಗ್ ಮಾಡೋಣ, ಮೂವಿ ನೋಡ್ಕೊಂಡು ಮನೆಗೆ ರಿಟರ್ನ್ ಹೋಗೋಣ. ಓಕೆ, ಇವಾಗ 2 ಗಂಟೆ ಮುಂಜಾನೆ ಆಗಿದೆ. ನಮ್ಮ ಮೂವಿ ಮುಗಿಸಿ ನಾವು ಹೋಗ್ತಾ ಇದ್ದೀವಿ ಮನೆಗೆ. ಬೇಕು ಅಂತ ಇದೆ, ಎಲ್ಲೂ ಕೂಡ ವೆಹಿಕಲ್ ಇಲ್ಲ, ನಮ್ಮ ವೆಹಿಕಲ್ ಅಷ್ಟೇ. ಮುಂಜಾನೆ ಪಾಸ್ ಎಲ್ಲ
ಸೊ ಇಲ್ಲಿ ರೋಹಿತ್ ಅವರು ಬಿರಿಯಾನಿಯನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ನನಗೂ ಕೂಡ ಹೇಳ್ತಾ ಇದ್ದಾರೆ ಯಾವ ತರ ಮಾಡಬೇಕು ಅಂತ. ಹೇಳುವಷ್ಟೊತ್ತು ಚೆನ್ನಾಗಿ ಆಗಿರ್ಲಿಲ್ಲ, ಪಕ್ಕದ ಮನೆಯವರಿಗೂ ಕೂಡ ಕೊಟ್ಟರು, ನಾನು ಮಾಡಿದ್ದೀನಿ ಅಂತ ಸುಳ್ಳು ಹೇಳಿದ್ರು. ಸೊ ಈ ಸಲ ನನ್ನ ಗಿಫ್ಟ್ ಏನು ಕೊಟ್ಟಿದ್ದಾರೆ ಅಂತ ಗೆಸ್ ಮಾಡಿ. ಎಸ್, ನನ್ನ ಬ್ರದರ್ ಇನ್ ಲಾ ನನಗೆ ಗಿಫ್ಟ್ ಮಾಡಿದ್ದಾರೆ ಐಫೋನ್. ಸೊ ಲಾಸ್ಟ್ ಇಯರ್ ನಮ್ಮ ಅತ್ತೆ ನನಗೆ ಗೋಪ್ರೋನ ಗಿಫ್ಟ್ ಮಾಡಿದ್ರು, ಈ ಸಲ ನನಗೆ ಐಫೋನ್ ಅನ್ನು ಸಿಕ್ಕಿದೆ. ಸೊ ಒಳ್ಳೆದಾಗಿ ಬ್ಲಾಗ್ ಮಾಡೋಣ, ಒಳ್ಳೆ ಪ್ಲೇಸು ಕಂಟೆಂಟು ಹಾಗೆ ಎಲ್ಲನೂ ಬರುತ್ತೆ. ನನ್ನ ಬ್ಲಾಗ್ನ ಕೊನೆವರೆಗೂ ನೋಡೋದನ್ನು ಮರಿಬೇಡಿ. ಆ್ಯಂಡ್ ವಿಶ್ ಮಾಡೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಬ್ಲಾಗ್ ಹಾಕ್ಬಾರ್ದು ಅಂತಿದ್ದೆ, ಆ್ಯಕ್ಚುಲಿ ಬರ್ತ್ಡೇ ಬ್ಲಾಗು ನನಗೇನು ಅಷ್ಟು ಇಷ್ಟ ಆಗಲ್ಲ, ಬಟ್ ಆದರೂ ಕೂಡ ರಿಕ್ವೆಸ್ಟೆಡ್ ವಿಡಿಯೋ ಸೊ ಹಾಕಿದ್ದೀನಿ. ಐ ಹೋಪ್ ಕೊನೆವರೆಗೂ ನನ್ನ ವಿಡಿಯೋ ನೋಡಿದಿರಾ ಅಂತ ಅಂದ್ಕೊತೀನಿ. ಇನ್ನೂ ಸ್ವಲ್ಪ ಹೊತ್ತಲ್ಲಿ ನನ್ನ ಬ್ಲಾಗ್ ಮುಗಿಯುತ್ತಾ ಇರುತ್ತೆ. ಬ್ಲಾಗ್ ಇಷ್ಟ ಆಗ್ತದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕೆಲವೊಂದು ಹಳೆ ವಿಡಿಯೋಗಳನ್ನು ಕೂಡ ಹಾಕಿದ್ದೀನಿ ಲಾಸ್ಟ್ ವೀಕೆಂಡಲ್ಲಿ. ಸೊ ಅದನ್ನು ಕೂಡ ನೋಡಿ.